ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ರೆಸಿಪಿಲಿ ಬಾಳೆ ದಿಂಡಿನ ನಾನು ಗ್ರೇವಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲೂ ಕೂಡ ಒಂದು ಸಾರಿ ಟ್ರೈ ಮಾಡಿ. ಬಾಳೆ ದಿಂಡಿನ ಗ್ರೇವಿ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ಗೀತಾ ಚಾನಲ್ ನೋಡ್ತಾ ಇರೋರು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಾನು ಇವತ್ತು ಬಾಳೆ ದಿಂಡಿನ ಕೂಟ್ ಮಾಡಿ ನಾನು ತೋರಿಸ್ತೀನಿ. ನೋಡಿ, ಇದರೊಳಗಡೆ 2 ಗೆಡ್ಡೆ ಕೋಸು ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗೂ ಬರುತ್ತೆ. ಆಲೂಗೆಡ್ಡೆನೂ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಬಾಳೆ ದಿಂಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಜ್ಜಿಗೆ ಇಟ್ಕೊಂಡಿದ್ದೀನಿ, ಅದರೊಳಗಡೆ ಹಾಕೊಳ್ಳೋಣ. ನೋಡಿದ್ರೆ ಇವಾಗ ಬಾಳೆ ದಿಂಡನ್ನ ಕಟ್ ಮಾಡಿಬಿಟ್ಟು ಮಜ್ಜಿಗೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಕಲರ್ ಏನು ಬರೋಲ್ಲ, ಇಲ್ಲಾಂದರೆ ಕಲರ್ ಬಂದುಬಿಡುತ್ತೆ ಒಂಥರ ಕೆಂಪಿಗೆ. ನೋಡಿ, ಆ್ಯಕ್ಚುಲಿ ರಾತ್ರಿ ನಾನು ಕಾಳು ನೆನೆಸಿರಲಿಲ್ಲ, ನೆನೆಸ್ಬೇಕಿತ್ತು. ಇದರೊಳಗಡೆ ಕಡಲೆಕಾಳು, ಬೇಳೆಕಾಳು, ಹೆಸರು ಕಾಳು, ಬಟಾಣಿ ಕಾಳು 4 ಥರ ಕಾಳು ಹಾಕಿದ್ದೀನಿ. ಇದನ್ನು ಕಾಳು ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಕೂಗಿಸ್ಕೊಬಿಡೋಣ 2 ವಿಸಲ್ನ. ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಬಿಡೋಣ ಬೇಯುವಾಗ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಬೇಕಾದ್ರೆ ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಣ. ನೋಡಿ, ಇವಾಗ ನಾವು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಚಿಕ್ಕೋಳು ತೊಗೊಂಡಿದ್ದೀನಿ, ಈರುಳ್ಳಿ, 2 ಹಸಿಮೆಣಸಿಕಾಯಿ, ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತು. ಈರುಳ್ಳಿ ಹೆಚ್ಕೊಂಡಿದ್ದೆ, ಒಂದು 2 ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಒಗ್ಗರಣೆಗೆ. ಈಗ ಅದು ಫ್ರೈ ಆಯಿತು. ಒಂದೇ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಹಾಕೊಳ್ಳೋಣ. ನೋಡಿ, ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕೊಳ್ಳೋಣ, ಹಿಂಗಿನ ಪುಡಿ. 1 ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೊಳ್ಳೋಣ ಒಲೆ ಮೇಲೆ. ನೋಡಿ, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇವಾಗ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಕಾಳು ಮತ್ತು ಬಾಳೆ ದಿಂಡಿ ಎಲ್ಲ. ಇವಾಗ ಹಾಕೋಣ ಒಲೆ ಮೇಲೆ, ಎಲ್ಲ ಮಿಕ್ಸ್ ಮಾಡೋಣ. ಉಪ್ಪು ಕಮ್ಮಿ ಇದೆ, ಹಂಗಾಗಿ ಉಪ್ಪು ಹಾಕೋತಾ ಇದ್ದೀನಿ. ಬೇಯುವಾಗ ಹಾಕಿದ್ದೆ. ನೋಡಿ, ಬಾಳೆ ದಿಂಡಿನ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ. ತುಂಬ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊತೀನಿ. ನನಗೂ ತುಂಬ ಇಷ್ಟ ಆಯಿತು. ಇದು ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಬಾಳೆ ದಿಂಡು ತಿನ್ನಬೇಕು ಅಂದರೆ ಯಾವುದೋ ಬೇರೆ ಬೇರೆ ವೆರೈಟೀಸ್ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರೆ ಅದೊಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.